ಜಿಲ್ಲಾಡಳಿತ ಇಟಲಿಯ ಎಂಐಆರ್ ಗ್ರೂಪ್ನಿಂದ ಮಂಗಳೂರಿನಲ್ಲಿ ಇಂದಿನಿಂದ 2 ದಿನಗಳ ಎಂಐಆರ್ ನೆಟ್ ಝೀರೋ ವಿಷನ್ 2047 ಶೃಂಗಸಭೆ ಆರಂಭವಾಗಿದೆ. ಈ ವೇಳೆ ಸಂಸದ ಬ್ರಿಜೇಶ್ ಚೌಟ, ಶಾಸಕ ಟಿಡಿ ರಾಜೇಗೌಡ, ಜಿಲ್ಲಾಧಿಕಾರಿ ದರ್ಶನ್, ಬಿಇಇ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ಅಭಯ್ ಭಕ್ರೆ, ಎಂಐಆರ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಫೆಲ್ಲೋ ಮರೆಜ್ಜೋ ಸೇರಿದಂತೆ ವಿವಿಧ ಕಂಪನಿಗಳ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುಸ್ಥಿರ ಅಭಿವೃದ್ಧಿ, ನವೀಕರಿಸಬಹುದಾದ ಇಂಧನ ಮತ್ತು ಇಂಗಾಲ ಹೊರಸೂಸುವಿಕೆ ಕಡಿಮೆ ಮಾಡುವ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸಬಹುದಾದ ಪ್ರಮುಖ ಹವಾಮಾನ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಸಂವಾದ ನಡೆಯಿತು. 2047ರ ವೇಳೆಗೆ ಭಾರತದ ನೆಟ್ ಝೀರೋ ಗುರಿ ತಲುಪುವ ಸುಸ್ಥಿರ ನಿರ್ಮಾಣ, ಸೌರಶಕ್ತಿ, ಸೋಡಿಯಂ ಅಯಾನ್ ಬ್ಯಾಟರಿಗಳು ಮತ್ತು ಹಸಿರು ತಂತ್ರಜ್ಞಾನ ಬಳಕೆ ಕುರಿತ ಚರ್ಚೆ ನಡೆಯಿತು. Of the state and hometown Mangalore. All of you esteemed audience who are present here. ಬಳಿಕ ಬ್ರಿಜೇಶ್ ಚೌಟ, ಮಂಗಳೂರಿಗೆ ಹೆಚ್ಚಿನ ಹೂಡಿಕೆದಾರರು ಆಗಮಿಸಿ ಇಲ್ಲಿನ ಸಂಪನ್ಮೂಲಗಳನ್ನು ಬಳಸಬೇಕು ಹಾಗೂ ಉದ್ಯೋಗ ಪ್ರಗತಿಯಾಗಬೇಕು. ಹೂಡಿಕೆ ಹೆಚ್ಚಾದಷ್ಟು ಅಭಿವೃದ್ಧಿ ಹೆಚ್ಚಲಿದ್ದು ವಿಕಸಿತ ಭಾರತಕ್ಕೆ ನಾಂದಿಯಾಗಲಿದೆ ಎಂದರು. ಯಾರಾದರೂ ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಂಡಿದ್ರೆ ಅದು ನಮ್ಮೂರಿನವರು. ಸೊ ಈ ಸಂದರ್ಭದಲ್ಲಿ ಈ ಊರನ್ನು ಬೆಳೆಸಬೇಕಾದ್ರೆ, ಈ ಊರಿನ ತಾಕತ್ತನ್ನು ರಿಯಲೈಸ್ ಮಾಡಬೇಕಾದ್ರೆ, ಇಫ್ ಯು ಹ್ಯಾವ್ ಟು ಪ್ರೂವ್ ಅಂಡ್ ರಿಯಲೈಸ್ ದ ಪೊಟೆನ್ಷಿಯಲ್ ಆಫ್ ರೆಫೆಲೋ ಮೊರಾಜ್ಜೋ, ಇಟಲಿ ಮತ್ತು ಭಾರತದ ಸ್ಥಿರ ತಂತ್ರಜ್ಞಾನ, ವಿನ್ಯಾಸ ಹಾಗೂ ನವೀನ ಪರಿಹಾರಗಳನ್ನು ಪರಿಚಯಿಸುವ ವಿಷಯ ಕುರಿತು ಚರ್ಚೆ ನಡೆಸಲಾಗಿದೆ ಎಂದರು. Without compromising the ability of future generations to meet their own needs. ದರ್ಶನ್, ಜಿಲ್ಲೆಯಲ್ಲಿ ಜಲ, ವಾಯುಮಾರ್ಗ ಸೇರಿದಂತೆ ಸಾಕಷ್ಟು ಸಂಪನ್ಮೂಲಗಳಿದ್ದು ಹೂಡಿಕೆದಾರರಿಗೆ ಹೆಚ್ಚು ಅವಕಾಶಗಳಿವೆ. ಹೂಡಿಕೆದಾರರಿಗೆ ಜಿಲ್ಲಾಡಳಿತ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. the innovators for such innovative events.